ರಾಣೆಬೆನ್ನೂರು ನಗರದ ಪಂಪಾನಗರದಲ್ಲಿರುವ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಕಾಣಿಕೆ ಹುಂಡಿ ಕಳ್ಳತನ ಮಾಡಿರುವ ಘಟನೆ ಭಕ್ತರಲ್ಲಿ ಆಕ್ರೋಶವನ್ನ ಮೂಡಿಸಿದೆ. ಸ್ಥಳೀಯರ ಮಾಹಿತಿ ಪ್ರಕಾರ ನಿನ್ನೆ ತಡರಾತ್ರಿ ಸುಮಾರು 2:30 ರಿಂದ 3 ಗಂಟೆಗಳ ಅವಧಿಯ ನಡುವೆಯಲ್ಲಿ ಕಳ್ಳರು ದೇವಸ್ಥಾನಕ್ಕೆ ನುಗ್ಗಿ ಕಾಣಿಕೆ ಹುಂಡಿ ಕದ್ದುಕೊಂಡು ಹೋಗಿದ್ದಾರೆ. ಹುಂಡಿಯಲ್ಲಿ ಅಂದಾಜು 5,000 ರಿಂದ 10,000 ರೂಪಾಯಿ ನಗದು ಇದ್ದುದಾಗಿ ತಿಳಿದು ಬಂದಿದೆ. ಬೆಳಗ್ಗೆ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರು ಘಟನೆ ಗಮನಿಸಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಘಟನೆಯ ಕುರಿತು ಸಾರ್ವಜನಿಕರು ತೀವ್ರ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿ ಆರೋಪಿಗಳನ್ನು ಬಂಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ದೇವಸ್ಥಾನದ ಭದ್ರತೆ ಹೆಚ್ಚಿಸಬೇಕೆಂಬ ಬೇಡಿಕೆಯು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ನಮಸ್ಕಾರ. ನನ್ನ ಹೆಸರು ಹನುಮಂತಗೌಡ ಅಂತ ಪಂಪನಗರ ವತಿಯಿಂದ ಮಾತಾಡ್ತಾ ಇದ್ದೀನಿ. ಕಪೀಶ್ವರ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಈಗ ನೋಡ್ತಾ ಇದ್ದೀರಲ್ಲ, ಕಪೀಶ್ವರ ಆಂಜನೇಯ ದೇವಸ್ಥಾನದಲ್ಲಿ ಡೈಲಿ ನಾವು ಡಬ್ಬಿಗರಿ ಇಟ್ಟಿರ್ತೀವಿ. ಇನ್ನು ರಾತ್ರಿ 12:30 ನಾವು ಡೈಲಿ ಯಾವ ಥರ 8:00ವರೆಗೆಲ್ಲ ನಾವು ಕ್ಲೋಸ್ ಮಾಡ್ತೀವಿ ಗುಡಿನ. ಒಳಗೆ ಡಬ್ಬಿಗರಿ ಒಳಗಿಟ್ಟುಬಿಟ್ಟೆ ಕಕ್ಕಿ ಹಾಕಿ ಹೋಗಿರ್ತೀವಿ. 12:30 ಮೇಲೆ ಎಷ್ಟೊತ್ತಿಗಾಗಿದೆ ಗೊತ್ತಿಲ್ಲ ನಮಗೆ. ಸುಮಾರು ಬೆಳಗ್ಗೆ 4 ಗಂಟೆಗೆ ನೋಡಿದಾಗ ಕೀ ಹೊಡೆದ್ಬಿಟ್ಟು ಗೇಟ್ ತೆಗೆದ್ಬಿಟ್ಟು ಡಬ್ಬಿಗರಿಗೆ ತೊಗೊಂಡು ಹೋಗಿರೋಂಥ ಪ್ರಕರಣ ನಡೆದಿದೆ. ಸೊ ದಯಮಾಡಿ ಇದು ನಮಗೆ ಯಾರು ತೊಗೊಂಡಿದ್ದಾರೆ ಏನೋ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಆಮೇಲೆ ಇಲ್ಲಿ ಯಾವುದೇ ಥರ CC ಕ್ಯಾಮ್ರಾ ವ್ಯವಸ್ಥೆ ಇಲ್ಲ. ಇಲ್ಲಿ ಸರ್ಕಲಲ್ಲಿ ಹಾಕಿದ್ರು CC ಕ್ಯಾಮ್ರಾ, ಇವಾಗ ಯಾವುದೂ ವರ್ಕ್ ಆಗ್ತಾ ಇಲ್ಲ. ಅದನ್ನು ಕೂಡ ಪೊಲೀಸರು ಇವತ್ತು ತಿಳಿಸಿದ್ವಿ. ಇವತ್ತು ನದಾಫ್ ಸರಿಗೆಲ್ಲ ನಾವು ವಿಷಯನ ಮುಗಿಸಿದ್ವಿ ಸರ್. ಇದಕ್ಕೆ ಮುಂಚೆ ಈ ಥರ ಏನಾರಾಗಿತ್ತಾ? ಈ ಥರ ಮೊದಲು ಒಂದ್ಸರಿ ತಾಮ್ರದ ಕೂಡ ಒಂದು ಕಳ್ತನ ಆಗಿತ್ತು ಸರ್. ಅದ್ರ ಬಗ್ಗೆ ನಾವೇನು ಇದು ಮಾಡೋಕ್ಕೆ ಹೋಗಿಲ್ಲ. ನಾವೇ ಕಮಿಟಿಯವರೇ ಮತ್ತೆ ಹೊಸ ತಂದ್ವಿ. ಆದಮೇಲೆ ಏನಾಗಲ್ಲ ಅಂದ್ಕೊಂಡಿದ್ವಿ. ಎದುರುಗಡೆ ಮನೆಗಳು ಎಲ್ಲ ಓಡಾಡ್ತಾ ಇರೋದ್ರಿಂದ ನಾವೇನು ಅಷ್ಟು ಅದ್ರ ಬಗ್ಗೆ ಇದು ಮಾಡಿದ್ದಿಲ್ಲ. ಬಟ್ ನಿನ್ನೆ ಈ ಥರ ಆಗಿದ್ದೆ ನಮಗೆ ಬೇಜಾರಾಗಿದೆ. ಯಾವ್ದ್ರ ಮೇಲೆ ಅನುಮಾನ ಇದೆಯಾ? ಅನುಮಾನ ಅಂತ ಯಾವುದಿಲ್ಲ ಸರ್. ರಾತ್ರಿ 12 ಗಂಟೆಗೆ ನಾವು ಇಲ್ಲೇ ಇದ್ವಿ. 12 ಗಂಟೆ ಅಂತ ರಾತ್ರಿ 12 ಗಂಟೆ ನಂತರ ಕಳ್ತನ ಆಗಿತ್ತು. ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಬಂದು ಪೂಜೆ ಮಾಡೋದಂದ್ರೆ ಎಲ್ಲ ಬಾಗಿಲು ಓಪನ್ ಆಗಿತ್ತು.